ಈ ವರ್ಷ ಸೆಕೆಂಡ್ ಪಿ ಯು ಸಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಎಸ್ ಎಸ್ ಎಲ್ ಸಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಡಿಗ್ರಿಯನ್ನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಾಯ್ತಿದ್ರ. ಇದೇ ನಿಟ್ಟಿನಲ್ಲಿ ಇದೀಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಯಾವ್ದು ಬೇಕು ಮೊದಲಿಗೆ ತಿಳ್ಕೊತಾ ಹೋಗೋಣ. ಅದಾದ ನಂತರ ಲಾಸ್ಟ್ ಡೇಟ್ ಯಾವುದು ಅದನ್ನು ತಿಳ್ಕೊತಾ ಹೋಗೋಣ. ಸೊ ಅದಾದಮೇಲೆ ಯಾವ ರೀತಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ, ಅದಾದ ನಂತರ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಈ 4 ಮಾಹಿತಿಗಳನ್ನು ಸಂಪೂರ್ಣವಾಗಿ A to Z ಇನ್ಫಾರ್ಮೇಷನನ್ನು ಇದೇ ಒಂದು ವಿಡಿಯೋದಲ್ಲಿ ಕವರ್ ಅಪ್ ಮಾಡಿಬಿಡ್ತೀವಿ. ಸೊ ಮೊದಲಿಗೆ ಡಾಕ್ಯುಮೆಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗಲ್ಲಿ ನಿಮಗೆ 2 ಟೈಪ್ಸ್ ಇರುತ್ತೆ, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳಿ. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಂದರೆ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದ್ರೆ ಅದನ್ನು ನಿಮ್ಮ ಶಾಲೆಗಳಲ್ಲೇ ಅಪ್ಲಿಕೇಶನ್ ಹಾಕ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ವಿದ್ಯಾರ್ಥಿಗಳಿಗೆ. ಓಕೆನಾ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು. ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಸಹ ಕೆಲವೊಮ್ಮೆ ಕಾಲೇಜಸಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಓಕೆನಾ. ಸೊ ನಿಮಗೂ ಸಹ ಕಾಲೇಜಲ್ಲಿ ಹಾಕ್ತಾರೆ. ಬಟ್ ಡಿಗ್ರಿ ವಿದ್ಯಾರ್ಥಿಗಳಿಗೆ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ನೀವೆಲ್ಲ ಇದೀಗ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ. ಸೊ ನೀವೆಲ್ಲ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರುತ್ತೆ. ಯಾವುದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳೋದಿಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ. ಓಕೆನಾ. ನೀವು ಆ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ನಿಮ್ಮ ಹತ್ರ ನಂಬರ್ ಇದ್ದರೆ ಸಾಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಆಧಾರ್ ನಂಬರ್, ನಂತರ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಬೇಕಾಗತ್ತೆ. ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಡ, ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಇದ್ದರೆ ಸಾಕು. ನಂತರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ವಿದ್ಯಾರ್ಥಿಗಳದ್ದು. ಆ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರ್ ಅಂತ ಹೇಳಿರುತ್ತಲ್ಲ ಅದು ಬೇಕಾಗಿರುತ್ತೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ, ಆರ್ ಡಿ ನಂಬರು ಈ ವರ್ಷ ವ್ಯಾಲಿಡ್ ಇರಲೇಬೇಕು. ಓಕೆನಾ. ಸೊ ಅಂತಂದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ 5 ಇಯರ್ಸ್ಗೊಂದ್ಸರಿ ರಿನ್ಯೂವಲ್ ಮಾಡ್ತಿರಲ್ಲ, ಸೊ ಈ ವರ್ಷ ಅದು ವ್ಯಾಲಿಡ್ ಇರೋ ರೀತಿ ನೋಡ್ಕೊಬೇಕು. ಇಲ್ಲ ಅಂತಂದರೆ ಅದನ್ನು ಫಸ್ಟು ರೆಡಿ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ನಂತರ ನಿಮ್ಮ ಅಡ್ರೆಸ್ ಬೇಕಾಗಿರುತ್ತೆ, ನಿಖರವಾಗಿರ್ತಕ್ಕಂಥ ಅಡ್ರೆಸ್, ಮತ್ತು ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆ ಬೇಕಾಗಿರುತ್ತೆ. ನಂತರ ಈ ದೃಢೀಕರಣ ಸಂಖ್ಯೆಗಳು ಬೇಕಾಗಿರುತ್ತೆ. ನಂತರ ಕೊನೆಯದಾಗಿ ನಿಮ್ಮ ಹಾಸ್ಟೆಲ್, ನೀವೇನಾದರೂ ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಡೀಟೇಲ್ಸ್ ಬೇಕಾಗಿರುತ್ತೆ. ನೀವು ಹಾಸ್ಟೆಲಲ್ಲಿ ಇಲ್ಲ, ಡೈಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಸೊ ಹಾಸ್ಟೆಲ್ ಡೀಟೇಲ್ಸ್ ನಿಮಗೇನು ಬೇಕಾಗಿರೋದಿಲ್ಲ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕೋದಕ್ಕೆ. ಓಕೆನಾ. ಸೊ ಆಗಲೇ ಹೇಳಿರೋ ರೀತಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳಲ್ಲ, ಜಸ್ಟ್ ಅದರ ಡೀಟೇಲ್ಸನ್ನು ಎಂಟರ್ ಮಾಡೋದಕ್ಕೆ ಹೇಳ್ತಾರಷ್ಟೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ತಿಳ್ಕೊಳೋದಾದರೆ ಲಾಸ್ಟ್ ಡೇಟ್ ಬಗ್ಗೆ. ಹೌದು, ಲಾಸ್ಟ್ ಡೇಟ್ ಯಾವುದು, ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ಲಾಸ್ಟ್ ಡೇಟ್ ಬಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ 31/8/2026 ಲಾಸ್ಟ್ ಡೇಟ್ ಆಗಿರುತ್ತೆ. ನಂತರ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಸೇಮ್ 31/8/2026 ಆಗಿರುತ್ತೆ. ಅದೇ ರೀತಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ 31/1/2027 ನೆಕ್ಸ್ಟ್ ಇಯರ್ ಜನವರಿ 31 ಸಹ ಅವಕಾಶ ಇರ್ತಕ್ಕಂಥದ್ದು ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗಾಗಿ ಸೊ ತುಂಬ ಲೇಟ್ ಮಾಡಬೇಡಿ, ತುಂಬ ಬೇಗ ಅಂತಲೂ ಅಲ್ಲ. ಸೊ ಓಕೆ, ಎಲ್ಲ ಪ್ರೊಸೆಸನ್ನು ಕರೆಕ್ಟಾಗಿ ತಿಳ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ಅಪ್ಲಿಕೇಶನ್ ಹೇಗೆ, ಎಲ್ಲಿ ಹಾಕಬೇಕು ಅದನ್ನು ನೋಡೋದಾದರೆ ಮೊದಲಿಗೆ ಎಸ್ ಎಸ್ ಪಿ ಅವರ ಅಫಿಷಿಯಲ್ ವೆಬ್ ssp.postmetric.karnataka.gov.in ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗಿರತ್ತೆ. ಓಕೆನಾ. ಸೊ ಅಫಿಷಿಯಲ್ ವೆಬ್ಬಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ 2 ಗ್ರೀನ್ ಕಲರ್ ಬಾಕ್ಸಸ್ಗಳು ಕಾಣುತ್ತೆ. ಸೊ ಅಲ್ಲೇ ಮೆನ್ಷನ್ ಆಗಿರುತ್ತೆ, ಕನ್ನಡದಲ್ಲೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ಏನಂತಂದರೆ 11ನೇ ತರಗತಿಯ ನಂತರ ಪಿ ಯು ಸಿ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಇರುತ್ತೆ. ಸೊ ಅದನ್ನು ಮೊದಲಿಗೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಹತ್ರ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಇರಬೇಕಾಗಿರುತ್ತೆ. ಸೊ ಐ ಡಿ ಗೊತ್ತಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಅಲ್ಲಿ ಎಂಟರ್ ಮಾಡಿ, ಇಲ್ಲಿ ಸ್ಕ್ರೀನ್ ಮೇಲೇನೂ ಇದೆ ನೋಡ್ಬೋದು ನೀವು.
ಓಕೆನಾ 2026-27ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಅಂತ ಹೇಳಿರ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ID ಪಾಸ್ವರ್ಡ್ ಎಂಟರ್ ಮಾಡಬೇಕಾಗಿರುತ್ತೆ. ID ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಹತ್ರ ಇರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಆಧಾರ್ ಸಂಖ್ಯೆಯ ಮೂಲಕ ನೀವು IDಯನ್ನು ಪಡ್ಕೋಬೋದಾಗಿರುತ್ತೆ. ಅಲ್ಲಿ ಫಾರ್ಗಾಟ್ IDಯನ್ನು ಕ್ಲಿಕ್ ಮಾಡಿ. ಪಾಸ್ವರ್ಡ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳ ಹತ್ರನೂ ಇರೋದಿಲ್ಲ. ಓಕೆನಾ, ಯಾಕೆಂತಂದ್ರೆ ಲಾಸ್ಟ್ ಇಯರಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ, ಬಟ್ ಈ ಇಯರಲ್ಲಿ ಇರೋದಿಲ್ಲ, ಅದು ಪಾಸ್ವರ್ಡ್ ಮರ್ತೋಗಿರುತ್ತೆ. ಆವಾಗ ಏನು ಮಾಡ್ತೀರಾ, ಫಾರ್ಗಾಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡನ್ನು ಎಂಟರ್ ಮಾಡ್ತೀರಾ. ಓಕೆನಾ, ಆ ಒಂದು ಪಾಸ್ವರ್ಡನ್ನು ನೆನಪಲ್ಲಿ ಇಟ್ಕೊಂಡು ಅದನ್ನು ಹಾಕಿ ಆ್ಯಂಡ್ ID ಸಿಕ್ಕಿರುತ್ತೆ, ಅದನ್ನು ಹಾಕಿ ಲಾಗಿನ್ ಆಗ್ತೀರಾ. ಈ ವರ್ಷ ಲಾಗಿನ್ ಪ್ರೋಸೆಸ್ಸು ಮತ್ತು ವೆಬ್ಸೈಟಲ್ಲೆಲ್ಲ ಸ್ವಲ್ಪ ಚೇಂಜಸ್ ಮಾಡಲಾಗಿದೆ. ಓಕೆನಾ, ಸೊ ಒಂದ್ಸರಿ ಚೆಕ್ ಮಾಡಿ ವಿದ್ಯಾರ್ಥಿಗಳು. ಓಕೆನಾ, ಸೊ ನೀಟಾಗಿ ಕೊಟ್ಟಿದ್ದರಲ್ಲಿ ಓಕೆನಾ ID ಹಾಕ್ತೀರಾ, ಪಾಸ್ವರ್ಡ್ ಹಾಕ್ತೀರಾ ಆ್ಯಂಡ್ ಕ್ಯಾಪ್ಚಾ ಕರೆಕ್ಟಾಗಿ ಎಂಟರ್ ಮಾಡಿ. ಓಕೆನಾ, ಇಲ್ಲ ಅಂತಂದರೆ ಓಪನ್ ಆಗೋದಿಲ್ಲ. ಕರೆಕ್ಟಾಗಿ ಪಾಸ್ವರ್ಡ್ ಹೇಗಿದೆಯೋ ಅದೇ ರೀತಿ ಕ್ಯಾಪ್ಸ್ ಲಾಕ್ ಇದೆ ಕ್ಯಾಪ್ಸ್ ಲಾಕ್, ಇಲ್ಲಾಂದರೆ ಸ್ಮಾಲ್ ಲೆಟರ್ಸ್ ಇದೆ ಸ್ಮಾಲ್ ಲೆಟರ್ ಹಾಕಿ ಎಂಟರ್ ಮಾಡ್ತೀರಾ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಸ್ಟೆಪ್ಸ್ಗಳು ಕಾಣುತ್ತೆ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್. ಲಾಸ್ಟ್ ಇಯರ್ಲೆಲ್ಲ 4 ಸ್ಟೆಪ್ ಇರ್ತಾ ಇತ್ತು, ಬಟ್ ಈ ವರ್ಷ ಎಲ್ಲ 5 ಸ್ಟೆಪ್ ಮಾಡಿದ್ರೆ. ಓಕೆನಾ, ಸೊ 5 ಸ್ಟೆಪ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಫಸ್ಟ್ ಸ್ಟೆಪ್ಪಲ್ಲಿ ವಿದ್ಯಾರ್ಥಿಗಳ ಬೇಸಿಕ್ ಡೀಟೇಲ್ಸ್ಗಳು. ಓಕೆನಾ, ನಿಮ್ಮ ಆಧಾರ್ ಸಂಖ್ಯೆ, ಸೊ ಈ ರೀತಿ ಬೇಸಿಕ್ ಡೀಟೇಲ್ಸ್ಗಳನ್ನು ಕೇಳ್ತಾರೆ, ಅದನ್ನು ಎಂಟರ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಎಜುಕೇಷನ್ ಇನ್ಫಾರ್ಮೇಷನ್ಸನ್ನು ಕೇಳ್ತಾರೆ. ಹೌದು, ನೀವು ಯಾವುದನ್ನು ಓದಿದ್ದೀರಾ, SSLC ಡೀಟೇಲ್ಸ್, ಫಸ್ಟ್ ಮೇಯ್ನ್ SSLC ಡೀಟೇಲ್ಸೇ ಇರುತ್ತೆ. ನಿಮಗೆ ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದು ಇರುತ್ತೆ. ಓಕೆನಾ, ಸೊ ಅವಾಗೆಲ್ಲ ಏನು ಮಾಡ್ತೀರಾ, ನಿಮ್ಮ ಬಳಿ ಇರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಸ್ಗಳೇನಿರುತ್ತೆ ಅದನ್ನೆಲ್ಲ ನೀಟಾಗಿ ತಗೊಂಡು ಸೊ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಇಟ್ ಮೀನ್ಸ್ ಅಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತಲ್ವಾ, ಸೊ ಅದನ್ನು ಆ್ಯಂಡ್ ಇಯರ್ ಕೇಳ್ತಾರೆ. ಇಯರನ್ನು ಸಹ ಅಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಸೆಕೆಂಡ್ PUC ಡೀಟೇಲ್ಸ್. ಓಕೆನಾ, ಸೊ PUC ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ವಿದ್ಯಾರ್ಥಿಗಳಿಗೆ, ಆಲ್ಮೋಸ್ಟ್ ಇದಿರುತ್ತಲ್ಲ ರಿಜಿಸ್ಟರ್ ನಂಬರು, ಅದನ್ನು ಎಂಟರ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಈಗ ಡಿಗ್ರಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅದು ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ಪಲ್ಲಿರುತ್ತೆ. ನಿಮ್ಮ ಆಲ್ಮೋಸ್ಟ್ ಎಲ್ಲ ಎಜುಕೇಷನ್ ಡೀಟೇಲ್ಸ್ಗಳೆಲ್ಲ ಇದರಲ್ಲೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪು, ಫೋರ್ತ್ ಸ್ಟೆಪ್ಪಲ್ಲಿ ಹಾಸ್ಟೆಲ್ ಇನ್ಫಾರ್ಮೇಷನ್. ಮೇಯ್ನಾಗಿ ಅಲ್ಲೇ ಕೇಳಿರ್ತಾರಪ್ಪ, ಏನಿಲ್ಲ ನೀವು ಹಾಸ್ಟೆಲ್ ಓದ್ತಿದ್ರಾ ಇಲ್ವಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಓದ್ತಿದ್ರೆ ಅದರ ಡೀಟೇಲ್ಸನ್ನು ಹಾಕಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿಬಿಟ್ಟು, ಓದ್ತಿಲ್ಲ ಅಂತಂದರೆ ನೋ ಅಂತ ಹಾಕಿದ್ರೆ ಅಫ್ಕೋರ್ಸ್ ಅದು ನೆಕ್ಸ್ಟ್ ಸ್ಟೆಪ್ಗೆ ಡಿಟೆಕ್ಟ್ ಆಗುತ್ತೆ. ಸೊ ಹಾಸ್ಟೆಲ್ ಡೀಟೇಲ್ಸನ್ನು ಅಷ್ಟೇ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಸೊ ಹಾಸ್ಟೆಲ್ನ ಅಡ್ರೆಸ್ ಕೇಳ್ತಾರೆ ಆ್ಯಂಡ್ ಹಾಸ್ಟೆಲ್ ನೇಮ್ ಕೇಳ್ತಾರೆ, ಯಾವ ಹಾಸ್ಟೆಲ್ ಅಂತ ಹೇಳಿಯಲ್ಲ, ಸೊ ಅದನ್ನೆಲ್ಲ ಕರೆಕ್ಟಾಗಿ ಎಂಟರ್ ಮಾಡಬೇಕು ಹಾಸ್ಟೆಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ಓಕೆನಾ, ಸೊ ಫೈನಲಿ ಫಿಫ್ತ್ ಸ್ಟೆಪ್ಪಲ್ಲಿ ಫೈನಲ್ ಕರೆಕ್ಷನ್. ಎಲ್ಲ ಒಂದ್ಸರಿ ಕರೆಕ್ಷನ್ ಮಾಡ್ಕೊಳ್ಳಿ, ಎಲ್ಲ ಒಂದ್ಸರಿ ನೋಡಿಕೊಂಡು ಸಬ್ಮಿಟ್ ಕೊಡೋ ಬಟನ್ ಇರುತ್ತೆ ಫೈನಲ್ ಸ್ಟೆಪ್ಪಲ್ಲಿ. ಓಕೆನಾ, ಸೊ ಹಾಗಾಗಿ ಯಾವುದೇ ರೀತಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಸಹ ನಿಮ್ಮ ಸ್ಕಾಲರ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ಕಾರಣದಿಂದಾಗಿ ಕೇರ್ಫುಲ್ ಆಗಿಯೇ ನೀವು ಎಲ್ಲ ಕರೆಕ್ಷನ್ ಮಾಡಿಕೊಂಡು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಇನ್ನೂ ಡೌಟ್ಸ್ಗಳಿದ್ರೆ ಪ್ರಶ್ನೆ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.